ನಾವು ಚಿಕ್ಕವರಿದ್ದಾಗ ಹೋಟೆಲ್ ಸೈಡಿಂದ ಪಾಸ್ ಆದರೆ ಸಾಕು, ಒಂದು ಒಳ್ಳೆ ಸ್ಮೆಲ್ ಬರ್ತಿತ್ತು. ಅದು ಯಾವ ಸ್ಮೆಲ್? ಮಸಾಲೆ ದೋಸೆಯ ಸ್ಮೆಲ್. ನಮ್ಮ ಮನೆಗಳಲ್ಲಿ ಆ ರೀತಿಯ ಮಸಾಲೆ ದೋಸೆನ ಮಾಡ್ತಿರ್ಲಿಲ್ಲ, ನಾವು ಹೋಟೆಲ್ಗೆ ಡಿಪೆಂಡ್ ಆಗಿರಬೇಕಿತ್ತು. ಸೊ ಈ ರೀತಿಯ ಮಸಾಲೆ ದೋಸೆನ ನೀವು ಮಾಡಿದರೆ ನಿಮಗೆ ಹೋಟೆಲ್ದೇ ನೆನಪಾಗತ್ತೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಟ್ರೈ ಕುಕಿಂಗ್ ವಿತ್ ಅಂಜು. ಇವತ್ತು ನಾನು ನಿಮಗೆ ಟೇಸ್ಟಿ ಹಾಗೂ ಕ್ರಿಸ್ಪಿ ಆದಂತಹ ಮಸಾಲೆ ದೋಸೆನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಇದರ ಅರೋಮಾ ಮತ್ತು ಕಲರ್ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ನನ್ನ ರೆಸಿಪಿನ ಫಾಲೋ ಮಾಡಿದರೆ ಈ ರೀತಿಯ ಮಸಾಲೆ ದೋಸೆನ ಮನೆಯಲ್ಲಿ ಈಸಿಯಾಗಿ ಮಾಡಿ ತಿನ್ಬೋದು. ಹಾಗಾದರೆ ನೋಡೋಣ ಬನ್ನಿ. ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಮಸಾಲೆ ದೋಸೆಯ ಹಿಟ್ಟನ್ನು ಮಾಡಲು ಅಕ್ಕಿ ಮತ್ತು ಬೇಳೆನ ನೆನೆ ಹಾಕಬೇಕು. ನಾನಿಲ್ಲಿ 2 ಕಪ್ ದೋಸೆ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಅಕ್ಕಿಗೆ ಯೂಸ್ ಮಾಡಿರೋ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಹಾಗೆಯೇ 3 ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕಿ ಇವೆಲ್ಲದನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಈಗ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ನೀರನ್ನ ಹಾಕಿ ಒಂದು ರಾತ್ರಿ ಇಡೀ ನೆನೆಯಲು ಬಿಡ್ತಾ ಇದ್ದೀನಿ. ಈಗ ನೆಂದಿರುವಂತಹ ಅಕ್ಕಿನ ರುಬ್ಬಿ ದೋಸೆ ಹಿಟ್ಟನ್ನು ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ಅರ್ಧ ಕಪ್ಪಷ್ಟು ಅವಲಕ್ಕಿನ 10 ನಿಮಿಷ ನೆನೆಸಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ಅನ್ನನ ಸೇರಿಸಬೇಕು. ಇದನ್ನು ಸ್ಕಿಪ್ ಮಾಡಬೇಡಿ. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಿಕ್ಸರ್ ಜಾರಲ್ಲಿ ನೆನೆಸಿಟ್ಟ ಅಕ್ಕಿ ಮತ್ತು ಬೇಳೆನ 2-3 ಬ್ಯಾಚಸ್ಗಳಲ್ಲಿ ರುಬ್ಬಿಕೊಳ್ಬೇಕು. ಈ ಪೂರ್ತಿ ನೆನೆಸಿಟ್ಟ ಅಕ್ಕಿಗೆ 2 ಕಪ್ಪಷ್ಟು ನೀರು ಹಿಡಿಯುತ್ತೆ. ರುಬ್ಬಿರುವಂಥ ಎಲ್ಲ ಹಿಟ್ಟನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಹಿಟ್ಟನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. 8ರಿಂದ 10 ಗಂಟೆಯಲ್ಲಿ ಸಾಮಾನ್ಯವಾಗಿ ಫರ್ಮೆಂಟ್ ಆಗುತ್ತೆ. ಗಂಟೆ ಆಗಿದೆ. ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ಮಾಡಿರುವ ಹಿಟ್ಟಲ್ಲಿ ಅರ್ಧ ಹಿಟ್ಟನ್ನು ಬಳಸಿ ಮಸಾಲೆ ದೋಸೆ ಮಾಡಲು ರೆಡಿ ಮಾಡ್ತಾ ಇದ್ದೀನಿ. ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಕುಕಿಂಗ್ ಸೋಡಾ, ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ, ಹಾಗೆ ದೋಸೆ ಕ್ರಿಸ್ಪಿ ಆಗೋದಕ್ಕೆ 4 ಟೀ ಸ್ಪೂನ್ ಅಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಹಾಗೆ ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಬ್ಯಾಟರ್ ಮಸಾಲೆ ದೋಸೆ ಮಾಡಲು ರೆಡಿಯಾಗಿದೆ. ಈಗ ಮಸಾಲೆ ದೋಸೆಯ ಒಳಗೆ ಹಾಕುವಂತಹ ಆಲೂಗಡ್ಡೆ ಪಲ್ಯ ಹಾಗೆಯೇ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಆಲೂಗಡ್ಡೆ ಪಲ್ಯ ಮಾಡೋದನ್ನು ನೋಡೋಣ. ಪಲ್ಯ ಮಾಡಲು ಬೇಕಾದಂತಹ ಸಾಮಗ್ರಿಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 5 ಮೀಡಿಯಂ ಸೈಜ್ನ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆನ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ಬಿಸಿ ಮಾಡಿ 1.5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ. ಎಣ್ಣೆ ಬಿಸಿ ಆದ ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕಾಳನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಕಾಳು ಚಟಪಟ ಆದ ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆಯೇ ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ. ಬೇಳೆನ 2ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿನ 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 2 ಕಟ್ ಮಾಡಿದ ಹಸಿಮೆಣಸನ್ನ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಏಕೆಂದರೆ ಆಲೂಗಡ್ಡೆ ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕಿದ್ದೆ. ನೀವು ಸಹ ನೋಡಿ ಉಪ್ಪನ್ನು ಹಾಕಿ. ಈಗ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಯಿಸಿ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಈಗ ಸೇರಿಸ್ತಾ ಇದ್ದೀನಿ. ಹಾಗೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಮಸಾಲೆ ದೋಸೆಗೆ ಹಾಕುವ ಆಲೂಗಡ್ಡೆ ಪಲ್ಯ ಇದೇ ಟೆಕ್ಸ್ಚರಲ್ಲಿ ಇರಬೇಕು. ಗಟ್ಟಿ ಅಥವಾ ತೆಳ್ಳಗಾದರೆ ದೋಸೆ ಜೊತೆಗೆ ಸರಿ ಹೊಂದಲ್ಲ. ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಮಸಾಲೆ ದೋಸೆಗೆ ಬೇಕಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಹ ತುಂಬ ಈಸಿ. ಈ ಚಟ್ನಿನ ದೋಸೆಗೆ ಸವರಿದ್ರೆ ಮಾತ್ರ ದೋಸೆ ಮಸಾಲೆ ದೋಸೆ ಅನ್ಸ್ಕೊಳ್ಳೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕೆಂಪು ಚಟ್ನಿಗೆ ಬೇಕಾದಂಥ ಸಾಮಗ್ರಿಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಅಂದರೆ 10 ರಿಂದ 12 ಒಣಮೆಣಸಿನಕಾಯಿ, 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಹೆಸಳು, ಅರ್ಧ ಕಪ್ಪಷ್ಟು ಕರಿಬೇವು, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಮಸಾಲೆ ದೋಸೆಗೆ ಸವರುವ ಕೆಂಪು ಚಟ್ನಿ ರೆಡಿಯಾಗಿದೆ. ಈ ಚಟ್ನಿನ 2 ರಿಂದ 3 ವಾರ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಬಹುದು. ತುಂಬ ಈಸಿ ಅಲ್ವಾ? ನೀವು ಕೂಡ ಇನ್ಮುಂದೆ ಮಸಾಲೆ ದೋಸೆ ಮಾಡುವಾಗ ಈ ಕೆಂಪು ಚಟ್ನಿನ ಮಿಸ್ ಮಾಡಬೇಡಿ. ದೋಸೆಗೆ ಈ ಚಟ್ನಿಯಿಂದ ತುಂಬ ಪರಿಮಳ ಬರುತ್ತೆ. ಈಗ ದೋಸೆ ಹಿಟ್ಟು, ಆಲೂಗಡ್ಡೆ ಪಲ್ಯ ಹಾಗೂ ಕೆಂಪು ಚಟ್ನಿ ರೆಡಿಯಾಗಿದೆ. ಹಾಗಾದರೆ ಮಸಾಲೆ ದೋಸೆನ ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ಮೊದಲಿಗೆ ತವಾನ ಗ್ಯಾಸ್ ಮೇಲೆ ಬಿಸಿ ಮಾಡಲು ಇಡ್ತಾ ಇದ್ದೀನಿ. ನೀರಲ್ಲೇ ಎದ್ದಿರುವ ಬಟ್ಟೆಯಿಂದ ತವಾನ ಚೆನ್ನಾಗಿ ಒರೆಸ್ಕೊಳ್ಬೇಕು. ಈಗ ದೋಸೆ ಹಿಟ್ಟನ್ನು ಹಾಕಬೇಕು. ದೋಸೆ ಹಿಟ್ಟು ಹಾಕಿದ ತಕ್ಷಣ ಒಮ್ಮೆಲೆ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ. 2 ಸೆಕೆಂಡ್ಗಳ ಕಾಲ ಹಾಗೇ ಬಿಡಿ. ಆಮೇಲೆ ನಿಧಾನವಾಗಿ ಹೀಗೆ ಸ್ಪ್ರೆಡ್ ಮಾಡಬೇಕು. ಇಲ್ಲಿ ನಾನು ನಾನ್ ಸ್ಟಿಕ್ ತವಾನ ಯೂಸ್ ಮಾಡಿದ್ದೀನಿ. ನೀವು ಕಾಸ್ಟ್ ಐರನ್ ತವಾ ಇದ್ದರೆ ಬಳಸಿ. ಅದರಲ್ಲೂ ಸಹ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡ್ದೇನೆ ದೋಸೆ ಬೇಯಿಸ್ತಾ ಇದ್ದೀನಿ. ಇದರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಕೆಂಪು ಚಟ್ನಿನ ಹೀಗೆ ಎಲ್ಲ ಕಡೆಯಲ್ಲೂ ಹಾಕಿ ಸ್ಪ್ರೆಡ್ ಮಾಡಬೇಕು. ಹಾಗೆಯೇ ಸ್ವಲ್ಪ ತುಪ್ಪನ ಮೇಲಿಂದ ಸ್ಪ್ರೆಡ್ ಮಾಡಿದ್ದೀನಿ. ಬೇಕಾದರೆ ಸ್ವಲ್ಪ ಜಾಸ್ತಿ ತುಪ್ಪನ ಹಾಕೋಬಹುದು. ಬೆಣ್ಣೆ ಇದ್ದರೆ ತುಪ್ಪದ ಬದಲಿಗೆ ಬೆಣ್ಣೆನ ಬಳಸ್ಕೊಳ್ಳಿ. ಈಗ ಆಲೂಗಡ್ಡೆ ಪಲ್ಯನ ಹಾಕ್ತಾ ಇದ್ದೀನಿ. ಮಸಾಲೆ ದೋಸೆ ಈಗ ಪೂರ್ತಿಯಾಗಿ ರೆಡಿಯಾಗಿದೆ. ನೋಡಿ, ತುಂಬ ಒಳ್ಳೆ ಕಲರ್ ಸಹ ಬಂದಿದೆ. ಈಗ ನಮ್ಮ ಟೇಸ್ಟಿ ಹಾಗೂ ಕ್ರಿಸ್ಪಿ ಆದಂತಹ ಮಸಾಲ ದೋಸೆ ರೆಡಿಯಾಗಿದೆ. ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋ ಹಿಂದಿ ಭಾಷೆಯಲ್ಲೂ ಲಭ್ಯವಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಬಾಯ್.